Hello dear students, this is your Prashant sir. ಇವತ್ತು ಮತ್ತೊಂದು 5 ಮಾರ್ಕ್ಸ್ ಕ್ವಶನ್ ಡಿಸ್ಕಷನ್ ಮಾಡೋಣ್ರಿ ಫ್ರಮ್ ದ ಚಾಪ್ಟರ್ ರೇ ಆಪ್ಟಿಕ್ಸ್, ದಟ್ ಈಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಅಪ್ಪಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಅದ 5 ಮಾರ್ಕ್ಸ್ಗೆ. ಈಸಿಯಾಗಿ ಹೇಳ್ಕೊಡ್ತೀನಿ, ಸ್ವಲ್ಪ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಓಕೆ, ಟು ಡ್ರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆಟ್ ಅಸ್ ಕನ್ಸಿಡರ್ ಅ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್. ಇಲ್ಲೊಂದು ಏನು ಕಾನ್ವೆಕ್ಸ್ ಲೆನ್ಸ್ ಅದಲ್ರಿ, ಇದ್ರ ಫೋಕಲ್ ಲೆಂತ್ ಎಷ್ಟದ ಎಫ್. ಈ ಎಫ್ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್ ಅಪ್ಪಿ? ಹಂಗಾರ ಈ ಲೆನ್ಸ್ ಮುಂದೆ ಒಂದು ಆಬ್ಜೆಕ್ಟ್ ತಗೊಂಡು ಎಲ್ಲದ ಪಾಯಿಂಟ್ ಓ ಒಳಗ್ರಿ. ಕಡಪಿ ಈ ಪಾಯಿಂಟ್ ಓ ಹಂಗಾರ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದ? ಆ ಇಮೇಜ್ ನ ಟ್ರೇಸ್ ಮಾಡ್ಲಿಕ್ಕೆ ವಿಲ್ ಟೇಕ್ 2 ರೇಸ್. ಒಂದು, ದ ರೇ ವಿಚ್ ಪಾಸಸ್ ಥ್ರೂ ಆಪ್ಟಿಕ್ ಸೆಂಟರ್ ಲೈಕ್ ದಿಸ್, ಇಟ್ ಮೂವ್ಸ್ ವಿದೌಟ್ ಡೆವಿಯೇಷನ್. ಇಲ್ಲಿ ಇರ್ತದೆ ರೀ ಆಪ್ಟಿಕ್ ಸೆಂಟರ್. ಈ ಆಪ್ಟಿಕ್ ಸೆಂಟರ್ ದೊಳಗಿಂದ ಹಾದು ಹೋಗುವಂತ ಲೈಟ್ ರೇ ಸೀದಾ ಹೋಗ್ತದ, ವಿದೌಟ್ ಡೆವಿಯೇಷನ್ ಹೋಗ್ತದ. ಇನ್ನೊಂದ್ರೆ ಈ N1 ಪಾಯಿಂಟ್ ದೊಳಗೆ ಇನ್ಸಿಡೆಂಟ್ ಆಗ್ತದೆ. ಇಲ್ಲಿ ಇನ್ಸಿಡೆಂಟ್ ಆಗ್ತದ, ಇಲ್ಲಿ ಮೀಡಿಯಂ ಚೇಂಜ್ ಆಗ್ಲಿಕ್ಕದ, ಇಲ್ಲೊಮ್ಮೆ ಬೆಂಡ್ ಆಗ್ತದ, ಮತ್ತೆ ಹೊಳಿ ಇಲ್ಲಿ ಮೀಡಿಯಂ ಚೇಂಜ್ ಆಗ್ತದ, ಇಲ್ಲೊಮ್ಮೆ ಬೆಂಡ್ ಆಗ್ತದ, ಇಲ್ಲಿ ಬಂದು ರೀಚ್ ಆಗ್ತದ ರೀ. ಕರೆಕ್ಟ್ ಅಪ್ಪಿ? ಈ ಎರಡೂ ರೇಸು ಪಾಯಿಂಟ್ ಐದೊಳಗೆ ಮೀಟ್ ಆಗ್ತಾವ್ರಿ. ಹಿಂಗಾಗಿ ಈ ಆಬ್ಜೆಕ್ಟ್ ಓದ್ ರಿಯಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದ? ಐದೊಳಗೆ ಫಾರ್ಮ್ ಆಗ್ತದ. ಹಂಗಾರ O is the object and I is the image. ಈ ಆಪ್ಟಿಕ್ ಸೆಂಟರ್ ದಿಂದ ಆಬ್ಜೆಕ್ಟ್ ವರ್ಗಿನ ಡಿಸ್ಟೆನ್ಸ್ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್ ಅದನ್ನ ಯು ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಈ ಆಪ್ಟಿಕ್ ಸೆಂಟರ್ ದಿಂದ ಇಮೇಜ್ ವರ್ಗಿನ ಡಿಸ್ಟೆನ್ಸ್ ಏನಪ್ಪಿ? ಇಮೇಜ್ ಡಿಸ್ಟೆನ್ಸ್ ಅದನ್ನ ಫಿ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಲೆಟ್ ಯು ಬಿ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಫಿ ಬಿ ದ ಇಮೇಜ್ ಡಿಸ್ಟೆನ್ಸ್. ಅಪ್ಪಿ ಲೆನ್ಸ್ ಅಂದ್ರೆ ಏನ್ರಿ? ಇಟ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ ಬೌಂಡೆಡ್ ಬೈ 2 ಸರ್ಫೇಸಸ್. ಅಟ್ ಲೀಸ್ಟ್ ಒನ್ ಈಸ್ ಸ್ಪೆರಿಕಲ್ ಸರ್ಫೇಸ್. ಆ ಎರಡು ಸರ್ಫೇಸ್ ದಿಂದ ಬೌಂಡ್ ಆಗಿರ್ತಕ್ಕಂಥ ಆಪ್ಟಿಕಲ್ ಮೀಡಿಯಂ ಎರಡರೊಳಗೆ ಒಂದು ಸ್ಪೆರಿಕಲ್ ಸರ್ಫೇಸ್ ಇತ್ತು ಅಂದ್ರೆ ಅದನ್ನ ಲೆನ್ಸ್ ಅಂತ ಕರಿತೀವಿ. ಹಂಗಾರೆ ಇಲ್ಲಿರುವಂತ ಕಾನ್ವೆಕ್ಸ್ ಲೆನ್ಸ್, ಈ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನ್ರಿ? ಎರಡೂ ಸರ್ಫೇಸಸ್ ಸ್ಪೆರಿಕಲ್ ಸರ್ಫೇಸ್ ಇರಬೇಕು. ಎಂತ ಸ್ಪೆರಿಕಲ್ ಸರ್ಫೇಸ್ ಇರಬೇಕು? ಎರಡೂ ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಇರಬೇಕು. ಅವಾಗ ಅದನ್ನ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಹಂಗಾರ ಟು ಡಿರೈವ್ ದಿಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ವಿಲ್ ಟೇಕ್ ದ ಹೆಲ್ಪ್ ಆಫ್ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ವಿ ಹ್ಯಾವ್ ಆಲ್ರೆಡಿ ಡಿರೈವ್ಡ್ ಇನ್ ಪ್ರೀವಿಯಸ್ ಲೆಕ್ಚರ್. ಹಂಗಾರ ಆ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಏನ್ ಹೇಳ್ತದ? ಇಲ್ಲದ ನೋಡ್ರಿ, ಇನ್ ಡಿಟೇಲ್ ಆಗಿ ಬರ್ದಿದ್ದೀರಪ್ಪಿ, ಒಂದು ಸ್ವಲ್ಪ ನೋಡ್ರಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ divided by image distance minus refractive index of first medium divided by object distance is equal to refractive index of second medium minus refractive index of first medium divided by radius of curvature of that spherical surface. Idu spherical surface formula. Correct appe? A lens is made up of, this convex lens is made up of 2 convex spherical surfaces. First ಯಾವುದು? ಒಂದು ABC, ಇನ್ನೊಂದು ADC. ಹಂಗಾರ ಈ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾನ ಮೊದಲು ನಾವು ಈ ABC ಸರ್ಫೇಸ್ ಅಪ್ಲೈ ಮಾಡೋಣ್ರಿ. ಅಂದ್ರ ಇನ್ ದ ಅಬ್ಸೆನ್ಸ್ ಆಫ್ ಸರ್ಫೇಸ್ ADC. ಅದಕ್ಕೆ ಇಲ್ಲಿ ಫಸ್ಟ್ ತಗೊಂಡಂತ ಏನಂತಲ್ಲಿ? ರಿಫ್ರಾಕ್ಷನ್ ಥ್ರೂ ದ ಸರ್ಫೇಸ್ ADC. ದಟ್ ಮೀನ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಸರ್ಫೇಸ್ ADC. ADC ಅಬ್ಸೆನ್ಸ್ ಇದ್ದಾಗ ಏನಾಗ್ತದೆ ನೋಡ್ರಿ. ಲೆಟ್ ಅಸ್ ಕನ್ಸಿಡರ್ ABC is the convex spherical surface. ಆಬ್ಜೆಕ್ಟ್ ಇಲ್ಲದ, ಇಲ್ಲಿಂದ ರೇ ಒಂದ್ ಬರ್ತದ್ರಿ, ಬೆಂಡ್ ಆಗ್ತದ, I1 ದೊಳಗೆ ಬಂದ್ ಮೀಟ್ ಆಗ್ತದ. ಇನ್ನೊಂದ್ರೆ ಸೀದಾ ಹೋಗ್ತದ ವಿದೌಟ್ ಡೆವಿಯೇಷನ್. ಇವೆರಡು ಇಲ್ಲಿ ರೀಚ್ ಆಗ್ತಾವು. ಹಂಗಾರ ಈ ಆಬ್ಜೆಕ್ಟ್ ಓದ್ ಇಮೇಜ್ ಇಲ್ಲಿ I1 ದೊಳಗೆ ಫಾರ್ಮ್ ಆಗ್ತದ್ರಿ. ಹಂಗಾರ ಈಗ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು? ಯು. ಇಮೇಜ್ ಡಿಸ್ಟೆನ್ಸ್ ಏನು? ಫಿ ಡ್ಯಾಶ್. ಇದು ಫಸ್ಟ್ ಮೀಡಿಯಂ ಅಪ್ಪಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಏನದ? N1. ಇದು ಸೆಕೆಂಡ್ ಮೀಡಿಯಂ, ರಿಫ್ರಾಕ್ಟಿವ್ ಇಂಡೆಕ್ಸ್ ಏನದ? N2. ನೆನ್ಪಿಟ್ಟುಕೊಳ್ರಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು, ಇಮೇಜ್ ಡಿಸ್ಟೆನ್ಸ್ ಫಿ ಡ್ಯಾಶ್. N1 is the refractive index of first medium, N2 is the refractive index of second medium, R1 is the radius of curvature. That means by spherical surface formula, first in the refractive index of second medium ಅಂದ್ರೆ N2 divided by image distance ಎಷ್ಟದರಿ? ಫಿ ಡ್ಯಾಶ್ ಇಟ್ಕೊಳ್ಳೋಣ. N2 by ಫಿ ಡ್ಯಾಶ್ minus refractive index of first medium ಎಷ್ಟದ? N1 divided by object distance ಎಷ್ಟದರಿ? U, which must be equal to refractive index of second medium minus refractive index of first medium ಅಂದ್ರೆ N2 minus N1 divided by radius of curvature ಎಷ್ಟದ್ರಿ? R1. Take this as equation number 1. ಹಂಗಾರ ಸ್ಪೆರಿಕಲ್ ಸರ್ಫೇಸ್ ABC ಗೆ ಈ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೇನ್ ಬಂತಪ್ಪಿ? ಇಕ್ವೇಶನ್ ನಂಬರ್ 1 ಆಸ್ ಇಟ್ ಈಸ್ ಇಟ್ಕೊಂಡ್ರಿ. ನಾವು let us consider another refracting surface ಯಾವುದು? ADC. ಅದರ ರಿಫ್ರಾಕ್ಷನ್ ಥ್ರೂ ದ ಸರ್ಫೇಸ್ ADC. ನೋಡ್ರಿ, ಇನ್ ದ ಅಬ್ಸೆನ್ಸ್ ಆಫ್ ಸರ್ಫೇಸ್ ADC, ಇಮೇಜ್ ಇಸ್ ಫಾರ್ಮ್ಡ್ ಅಟ್ I1. ಬಟ್ ವೆನ್ ವಿ ಇಂಟ್ರೊಡ್ಯೂಸ್ ದಿಸ್ ಸರ್ಫೇಸ್ ADC, ಇಮೇಜ್ ಶಿಫ್ಟ್ಸ್ ಫ್ರಾಮ್ I1 to I. ಹಂಗಾರೆ ಫೈನಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ಯದ? ಐದೊಳಗೆ ಫಾರ್ಮ್ ಆಗ್ಯದ. ಬಟ್ ಈ ಐದೊಳಗೆ ಇಮೇಜ್ ಎಲ್ಲಿಂದ ಬಂದದ್ರಿ? I1 ದೊಳಗೆ ಬಂದದ. ನೆನ್ಪಿಟ್ಕೊಳ್ರಿ, ಇನಿಷಿಯಲಿ ABC ಅಷ್ಟ ಇದ್ದಾಗ, ADC ಅಬ್ಸೆಂಟ್ ಇದ್ದಾಗ
I1 ದೊಳಗೆ ಇಮೇಜ್ ಫಾರ್ಮ್ ಆಗಿತ್ರಿ. ಬಟ್ ಯಾವಾಗ ಈ ADC ನ ಇಂಟ್ರೊಡ್ಯೂಸ್ ಮಾಡ್ತೀವಲ್ರಿ ಅವಾಗ ಇಮೇಜ್ I1 ದಿಂದ ಐಕ್ ಶಿಫ್ಟ್ ಆಯ್ತು. ಹಂಗಾರ ಈ ಫೈನಲ್ ಇಮೇಜ್ ಐಕ್ ಆಬ್ಜೆಕ್ಟ್ ಯಾವ್ದ್ರಿ I' ಅಥವಾ I1. Clear P? That's why we will consider I1 as the virtual object for the image I. ಅಂದ್ರೆ ಆಬ್ಜೆಕ್ಟ್ ಯಾವ್ದಿಲ್ಲಿ I1, ಇಮೇಜ್ ಯಾವ್ದು I. ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಏನ್ ತಗೊಳ್ನು P'Dash, ಇಮೇಜ್ ಡಿಸ್ಟೆನ್ಸ್ ನ ಏನ್ ತಗೊಳ್ನು Phi. And the radius of curvature is R2. Here, ray is traveling from the medium of refractive index N2 to the medium of refractive index N1. ಅದಕ್ಕ ಫಸ್ಟ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು N2, ಸೆಕೆಂಡ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಪ್ಪಿ N1. ಹಂಗಾರ ಮ್ಯಾಗಿನ್ ಇಕ್ವೇಶನ್ ದೊಳಗ ಎಲ್ಲೆಲ್ಲಿ N2 ಅದ ಅಲ್ಲೆಲ್ಲ N1 ಇಡಬೇಕು, ಎಲ್ಲೆಲ್ಲಿ N1 ಅದ ಅಲ್ಲೆಲ್ಲ N2 ಇಡಬೇಕು. ಕರೆಕ್ಟಪ್ಪಿ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದ್ದಲ್ಲೇ P'Dash ಇಡಬೇಕು, ಇಮೇಜ್ ಡಿಸ್ಟೆನ್ಸ್ ಇದ್ದಲ್ಲೇ Phi ಇಡಬೇಕು. ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಪ್ಪಿ R2. ಹಂಗಾರ ಬೈ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾದಾಗ ಇವೆಲ್ಲ ಅಪ್ಲೈ ಮಾಡಿದಾಗ ಏನ್ ಬಂತು, N2 ಇದ್ದಲ್ಲಿ N1 by V ಅಂತ ಇಟ್ಕೊಂಡ್ವಿ, ಮೈನಸ್ N2 by V' ಅಂತ ಇಟ್ಕೊಂಡ್ವಿ. ಇಟ್ ಶುಡ್ ಬಿ ಈಕ್ವಲ್ ಟು N1 ಮೈನಸ್ N2 ಡಿವೈಡೆಡ್ ಬೈ R2. ಇಲ್ಲಿಂದ ಒಂದು ಮೈನಸ್ ಸೈನ್ ಕಾಮನ್ ತಕೊಂಡ್ರಿ, ಯಾಕಂದ್ರೆ ನನಗೆ N2 ಮೈನಸ್ N1 ಅನ್ನು ಬೇಕು. ಹಂಗಾರೆ ಈಕ್ವೇಶನ್ ನಂಬರ್ 2 ಬಂತ್ರಿ. ನೆನ್ಪಿಟ್ಕೊಳ್ರಿ, N1 by V ಮೈನಸ್ N2 by V' is equal to ಮೈನಸ್ N2 ಮೈನಸ್ N1 ಡಿವೈಡೆಡ್ ಬೈ R2. ಟೇಕ್ ದಿಸ್ as equation number 2. ಈಗ ಈಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಎರಡನ್ನು ಆಡ್ ಮಾಡೋಣ್ರಿ. ಈ LHS ನ LHS ಜೊತೆನ ಆಡ್ ಮಾಡೋಣ ಅಂತ. ಹಂಗಾರೆ ಏನ್ ಬಂತು, N2 by V' ಮೈನಸ್ N1 by U ಪ್ಲಸ್ N1 by V ಮೈನಸ್ N2 by V' is equal to N2 minus N1 divided by R1 minus N2 minus N1 divided by R2. ಇಲ್ಲಿ N2 by V' N2 by V' ಕ್ಯಾನ್ಸಲ್ ಆಯ್ತಪ್ಪಿ. ಉಳಿತೇನೋ N1 by V minus N1 by U is equal to ಈ N2 minus N1 ಕಾಮನ್ ತಗೊಂಡು ಬ್ರಾಕೆಟ್ ನಲ್ಲಿ ಉಳಿತೇನೋ 1 by R1 minus 1 by R2. ಇಸ್ ಕ್ಲಿಯರ್ ಅಪ್ಪಿ? ಇವೆರಡು ತುಳು N1 ಕಾಮನ್ ಅದ, ಹೊರಗಡೆ ತಕೊಂಡ್ರಿ. N1 ಹೊರಗಡೆ ತಕೊಂಡ್ರೆ ಬ್ರಾಕೆಟ್ ನಾಗ ಉಳಿತೇನೆ 1 by V ಮೈನಸ್ 1 by U ಇಸ್ ಈಕ್ವಲ್ ಟು N2 by N1 ಇಂಟು ಬ್ರಾಕೆಟ್ 1 by R1 ಮೈನಸ್ 1 by R2. ರೈಟ್ ಅಪ್ಪಿ? ಈಗ ಇಲ್ಲಿಂದ N1 ನ LHS ದಿಂದ RHS ಕೊಯ್ನ್ರಿ. ಅಂದ್ರೆ ಇಲ್ಲಿ ಏನ್ ಬಂತು, N2 ಮೈನಸ್ N1 ಡಿವೈಡೆಡ್ ಬೈ N1. ಕರೆಕ್ಟ್ ಅಪ್ಪಿ? ಈ N1 ನ ಒಮ್ಮೆ N2 ಜೊತೆ ಡಿವೈಡ್ ಮಾಡೋಣ್ರಿ, N1 by N1. ಹಂಗಾರೆ N2 by ಬಂತೆಷ್ಟದು, N2 by N1 ಮೈನಸ್ N1 by N1 ಎಷ್ಟ್ರಿ 1 ಬಂತಪ್ಪಿ. ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 3. Okay, if the object is at infinity, image is formed at principal focus. Andre if U object distance is infinity, image distance becomes focal length F. ಅದಕ್ಕ ಈ image distance ಇದ್ದಲ್ಲೇ F ನ ಪುಟ್ ಅಪ್ ಮಾಡೋಣ್ರಿ, U ಇದ್ದಲ್ಲೇ infinity ನ ಪುಟ್ ಅಪ್ ಮಾಡೋಣ. ಅವಾಗ ಏನಾಯ್ತು, 1 by F is equal to N2 divided by N1 minus 1 into bracket 1 by R1 minus 1 by R2. This equation number 4 represents lens maker's formula. ಯಾಕೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ರೀ? ಬಿಕಾಸ್ ದಿಸ್ ಫಾರ್ಮುಲಾ ಈಸ್ ಯೂಸ್ಫುಲ್ ಫಾರ್ ದ ಒನ್ ಹೂ ಈಸ್ ಮೇಕಿಂಗ್ ಲೆನ್ಸಸ್. ಅಪ್ಪಿ ಒಂದು ಡಿಸೈರ್ಡ್ ಫೋಕಲ್ ಲೆಂತ್ ಇರುವಂತ ಲೆನ್ಸ್ ಬೇಕು ಅಂದ್ರೆ ಆ ಪೇರ್ ಆಫ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಏನೇನಿರಬೇಕು, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಫಸ್ಟ್ ಸರ್ಫೇಸ್ ಏನಿರಬೇಕು, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸೆಕೆಂಡ್ ಸರ್ಫೇಸ್ ಏನಿರಬೇಕು, ಇವೆಲ್ಲ ಗೊತ್ತಿದ್ರೆ ಒಂದು ಪರ್ಟಿಕ್ಯುಲರ್ ಫೋಕಲ್ ಲೆಂತ್ ಲೆನ್ಸ್ ನ ಫಾರ್ಮ್ ಆಗ್ತದೆ. ದೇರ್ ಫೋರ್ ದಿಸ್ ಇಕ್ವೇಶನ್ ಈಸ್ ಯೂಸ್ಫುಲ್ ಫಾರ್ ದ ಒನ್ ಹೂ ಈಸ್ ಮೇಕಿಂಗ್ ಲೆನ್ಸಸ್. ದೇರ್ ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಅಪ್ಪಿ ಈಗ ಈ ಇಕ್ವೇಶನ್ ನಂಬರ್ 3 ಮತ್ತು ಇಕ್ವೇಶನ್ ನಂಬರ್ 4 ನ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ರಿ. ನೋಡ್ರಿ, RHS ಎರಡು ತುರ್ದು ಏನದ ಸೇಮ್ ಅದ, RHS ಎರಡು ತುರ್ದು ಸೇಮ್ ಅದ ಅಂತಂದ್ರ LHS ಎರಡು ತುರ್ದು ಸೇಮ್ ಇರ್ತದ. ದೇರ್ ಫೋರ್ 1 by F ಇದ್ದಲ್ಲೇ ಏನದಕ್ಕೆ ಈಕ್ವಲ್ ಅದ ರೀ, 1 by V minus 1 by U. ಅದಕ್ಕೆ 1 by F is equal to 1 by V minus 1 by U. And this equation number 5 represents lens formula. This lens formula relates object distance, image distance and focal length of the lens. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ 5 ಮಾರ್ಕ್ಸ್ಗೆ. ಒಂದ್ಸರ್ತಿ ಮನಿ ಒಳಗ ಫ್ರೀ ಇದ್ದಾಗ ರಿವೈಸ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋಸ್ನ ಈ ವಿಡಿಯೋಸ್ನ ನೋಡ್ರಿ. ಎನಿ ಡೌಟ್ಸ್ ಇದ್ರೆ ಏನ್ರೆ ಡೆವಲಪ್ಮೆಂಟ್ ಆಗಬೇಕು, ನಿಮಗೇನಾದ್ರು ಇನ್ನೂ ಇಂಪ್ರೂವ್ಮೆಂಟ್ ನಾವು ಆಗಲಿಕ್ಕೆ ಯಾವುದಾದ್ರೂ ಸಜೆಷನ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು ವೆರಿ